ದೇವ್ರೆ, ನಾನ್ ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಆಸ್ತಿ, ಗೌರವ, ಅಂತಸ್ತು, ಘನತೆ ಎಲ್ಲ ಕೊಟ್ಟಿದೀಯ. ನಮ್ಮನೇಲಿ ಎಲ್ರಿಗೂ ಆರೋಗ್ಯನೂ ಕೊಟ್ಟು ಕಾಪಾಡಪ್ಪ. ಮ್ಯಾಮ್, ಫೋನ್ ಅರ್ಜೆಂಟ್ ಇದೆಯಂತೆ ಮ್ಯಾಮ್. ಹಲೋ, ಏನಾಯ್ತು? ಏನಾಯ್ತು ನಿಮ್ಗೆ? ಈಗ ಆರಾಮಾಗಿದ್ದೀನಿ. ಜಯ, ತಕ್ಷಣ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡು. ಓಕೆ ಮ್ಯಾಮ್, ಬನ್ನಿ. ಈ ಟ್ಯಾಬ್ಲೆಟ್ಸ್ನ ಮರೀದೆ ರೆಗ್ಯುಲರ್ ಆಗಿ ಕೊಡಿ. ಅಲ್ವೋ ರಘು, ಮನೆ ತುಂಬಾ ಡ್ರೈವರ್ಸ್ನ ಇಟ್ಕೊಂಡು ನೀನೇ ಯಾಕೋ ಡ್ರೈವ್ ಮಾಡ್ಕೊಂಡು ಹೋದ್? ಯಾರಾದ್ರೂ ಡ್ರೈವರ್ನ ಕರ್ಕೊಂಡು ಹೋಗುತ್ತಾನೆ? ಅದು ಹಾಗಲ್ಲ ಗುರು. ಲಯನ್ಸ್ ಕ್ಲಬ್ ಆನಿವರ್ಸರಿ ಫಂಕ್ಷನ್ ಆದ್ಮೇಲೆ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ನಾನು ಅಟೆಂಡ್ ಮಾಡಲೇಬೇಕಾಯ್ತು. ತುಂಬಾ ದೂರ ಇಲ್ಲ, ಹೊತ್ತಾಗಲ್ಲ ಅಂತ ನಾನೇ ಗಾಡಿ ತಗೊಂಡ್ಬಿಟ್ಟೆ. ಮೀಟಿಂಗ್ ಮುಗಿದ್ಮೇಲೆ ಊಟ ಮಾಡಿದೆ. ಯಾಕೋ ಸ್ವಲ್ಪ ಎದೆನೋವು ಶುರುವಾಯ್ತು. ಗ್ಯಾಸ್ ಇರ್ಬೋದು ಅನ್ಕೊಂಡು ಮಾತ್ರೆ ತಗೊಂಡು ಹೊರಟೆ. ದೇಹದ ಎಡಭಾಗದಲ್ಲಿ ಜೀವನ ಇಲ್ದಿರೋ ಆಗೋಯ್ತು. ಸಿಂಪ್ಟಮ್ ಅದು. ಅಲ್ಲೇ ಯಾವ್ದಾದ್ರು ಪಕ್ಕದಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ತೋರಿಸುತ್ತಾನೆ. ಆ ಕ್ಷಣದಲ್ಲಿ ಏನ್ ಮಾಡಬೇಕು, ಏನಾಗ್ತಿದೆ ನನಗೆ ಒಂದು ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ನೋವು ಜಾಸ್ತಿ ಆಗೋಯ್ತು. ಗಾಡಿ ಹೇಗೋ ಹೋಗಕ್ ಶುರುವಾಯ್ತು. ಗಾಡಿನ ಒಂದ್ ಸೈಡ್ ನಿಲ್ಸೋಣ ಅಂತ ಪ್ರಯತ್ನ ಪಟ್ಟೆ. ಡೋರ್ ಓಪನ್ ಮಾಡ್ಕೊಂಡು ಆಚೆ ಬರೋಣ ಅನ್ಕೊಂಡೆ, ಅದು ಆಗ್ಲಿಲ್ಲ. ಹಾರ್ಟ್ ಅಟ್ಯಾಕ್. ರೀ, ಕೈ ನಡಕ ಶುರುವಾಯ್ತು. ಮೈಯೆಲ್ಲ ಬೆವರಿ ಒಂಥರ
ಭಯ ಶುರು ಆಗೋಯ್ತು. ಆಮೇಲೆ ಚಿಕ್ಕಂದಿನಿಂದ ಇಲ್ಲಿಯವರೆಗೂ ನನ್ನ ಜೀವನದ ಪಯಣ ಒಂದು ಕ್ಷಣದಲ್ಲಿ ಕಣ್ಮುಂದೆ ಬಂದು ಹೋದಾಗಾಯ್ತು. ಕಣ್ಣೆಲ್ಲ ಕತ್ಲೆ ಆಗಕ್ಕೆ ಶುರು ಆಯ್ತು. ನಾನು ಕಣ್ಣು ಮುಚ್ಕೊಂಡು ಸ್ಟೀರಿಂಗ್ ಮೇಲೆ ಹಾಗೆ ತಲೆ ಕೊಟ್ಟೆ. ಆ ಕ್ಷಣದಲ್ಲಿ ನನ್ನ ತಲೆಗೆ ಬಂದ ಯೋಚನೆ ಏನು ಅಂದ್ರೆ, ನನ್ನ ದೊಡ್ಡ ಮಗ ಆದಿತ್ಯ ಬಿಸ್ನೆಸ್ ಕುಟುಂಬ ಎರಡೂ ಸಂಭಾಳಿಸ್ತಾನೆ. ನನ್ನ ಚಿಕ್ಕ ಮಗನ್ನ ಅಖಿಲ ಸಂಭಾಳಿಸ್ಕೊತಾಳೆ. ನನ್ನ ತಮ್ಮ ಅವ್ರ ಕುಟುಂಬ ನಮ್ಮ ಜೊತೆನೇ ಇದೆ. ಎಲ್ಲ ಸರಿ, ಆದ್ರೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ನಾನು ಹೊರಟೋದ್ರೆ ಸುಮಂಗಲಿಯಾಗಿ ಲಕ್ಷಣವಾಗಿ ಕಾಳನ್ನ ಅಖಿಲ ಹೇಗಿರ್ತಾಳೆ ಅಂತ ನನಗೆ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಆ ಸಮಯಕ್ಕೆ ಸರಿಯಾಗಿ ನಮ್ಮ ಹನುಮಂತನ ಮಗಳು ಪಾರು ಬಂದು ನನ್ನ ಕಾಪಾಡಿದ್ರು. ಯಜಮಾನ್ರೆ 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 ಅಯ್ಯೋ ದೇವ್ರೆ, ಯಾರು ಸಹಾಯಕ್ಕೂ ಬರ್ತಾ ಇಲ್ಲ. ಯಜಮಾನ್ರೆ ಕರುಣೆಯ ಪೈರು ನಮ್ಮಿ ಪಾರು. ಜೀ ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ. ಈಗಲೇ ಜಿ5 ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳನ್ನು ಎಲ್ಲಾದರೂ ಯಾವಾಗಲಾದರೂ ಉಚಿತವಾಗಿ ನೋಡಿ.